ಈ ಕಾಲು ಸೂಪ್ ಉಪಯೋಗಿಸೋರಿಗೆ ಒಂದು ಮಾಹಿತಿ ಏನಂದರೆ, ನೀವು ಮನೆಯಲ್ಲಿ ಕಾಲು ಸೂಪ್ ಮಾಡ್ಕೊಂಡು ಕುಡಿತಾ ಇರ್ತೀರ. ಸಾಮಾನ್ಯವಾಗಿ ಯಾವ ರೀತಿ ಬೇಯಿಸ್ತೀರಾ? ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ತೀರಾ. ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 10-12 ಶೀಟಿ ಅದಕ್ಕಿಂತ ಜಾಸ್ತಿ ಕುದಿಸ್ತೀರಾ ನೀವು. ಸೊ ಈ ರೀತಿ ಬೇಯಿಸಿದಾಗ ಏನಾಗುತ್ತೆ ಅಂತಂದರೆ, ಹೈ ಟೆಂಪ್ರೇಚರ್ಲಿ ಸ್ವಲ್ಪ ಟೈಮ್ನಲ್ಲಿ ಹೈ ಟೆಂಪ್ರೇಚರ್ಲಿ ನಾವು ಬೇಯಿಸಿದಾಗ ನೀವೇನು ಅಂದ್ಕೊಂಡಿದ್ದೀರ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಅದರಲ್ಲಿ ವಿಟಮಿನ್ ಇರುತ್ತೆ ಅಂತಕ್ಕಂಥದ್ದು ಅದು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ. ಅಂದರೆ ಹೈ ಫ್ಲೇಮ್ನಲ್ಲಿ ನೀವು ಕಾಲು ಸೂಪನ್ನು ಮಾಡಿದಾಗ ಆ ಪ್ರೋಟೀನ್ ಮತ್ತು ವಿಟಮಿನ್ಸು ಡೆಸ್ಟ್ರಾಯ್ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು? ಮನೇಲಿ ಮಾಡತಕ್ಕಂಥವರಿಗೆ ನೀವು ಕಾಲು ಸೂಪ್ ಮಾಡಬೇಕಾದ್ರೆ ಜಸ್ಟ್ ಲೋ ಫ್ಲೇಮ್ನಲ್ಲಿ, ಅಂದರೆ ಕಡಿಮೆ ಫ್ಲೇಮ್ನಲ್ಲಿ ಸ್ಟವ್ ಮೇಲೆ ಲೋ ಫ್ಲೇಮ್ ಇಟ್ಬಿಟ್ಟು ಅದರಲ್ಲಿ ಬೇಯಿಸ್ತಕ್ಕಂಥ ಕೆಲಸ ಮಾಡಿ. ಕುಕ್ಕರ್ ಬೇಡ, ಬೇರೆ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ತಕ್ಕಂಥ ಕೆಲಸ ಮಾಡಬೇಕು. ಜಾಸ್ತಿ ಹೊತ್ತು 2 ಅವರ್ ಅಥವಾ 3 ಅವರು ಲೋ ಫ್ಲೇಮಲ್ಲಿ ಬೇಯಿಸಿದಾಗ, ಅಥವಾ ಕೆಂಡದಲ್ಲಿ ಮೇಲೆ ಇಟ್ಟು ಪಾತ್ರೆ ಇಟ್ಟು ಬೇಯಿಸಿದಾಗ 2-3 ಅವರು ಬೇಯಿಸಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದಿಷ್ಟು ಪ್ರೋಟೀನ್ಸು ಅಥವಾ ವಿಟಮಿನ್ಸು ಹಾಗೆ ಉಳ್ಕೊಳ್ಳುತ್ತೆ. ಸರ್, ಹಾಗಾದರೆ ಹೆಲ್ತಿಗೋಸ್ಕರ ನಾವು ಈ ಒಂದು ಕಾಲು ಸೂಪನ್ನು ಕುಡಿಬೇಕಾ ಅಂತಂದರೆ ಹೆಲ್ತಿಗೆ ಅಂತ ಕುಡಿಬೇಡಿ. ಯಾಕಂದರೆ ಇದರಲ್ಲಿ 1 ಗ್ಲಾಸ್ ಕಾಲು ಸೂಪಲ್ಲಿ ಹೆಚ್ಚು ಕಡಿಮೆ 25 ಗ್ರಾಮ್ನಷ್ಟು ಫ್ಯಾಟ್ ಇರ್ತದೆ. ಸೊ ಹಾಗಾಗಿ ಇದನ್ನು ಹೆಲ್ತಿಗೆ ಅಂತ ಕುಡಿಬೇಡಿ. ಬದಲಾಗಿ ನಿಮಗೆ ರುಚಿಗೆ ಅಂತ ಕುಡಿತೀರಾ, ಸರಿ ಕುಡಿಬೋದು. ಎಷ್ಟು ರುಚಿಗೆ ಅಂತ ಕುಡಿತಕ್ಕಂಥದ್ದನ್ನು ಕಡಿಮೆ ಪ್ರಮಾಣದಲ್ಲಿ ಕುಡಿಬೇಕು ಹಾಗೂ ಅಪರೂಪಕ್ಕೆ ಕುಡಿಬೇಕು. ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕೋ ಅವರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.